ಎಲ್ಲರಿಗೂ ನಮಸ್ಕಾರ. ವರ್ಚುವಲಿ ಅನ್ಫಿಲ್ಟರ್ಡ್ಗೆ ಸ್ವಾಗತ. ನಾನು ಪ್ರಜ್ವಲ್. ನಾನು ಕಾವೇರಿ. ಇವತ್ತು ಮತ್ತೊಂದು ಅದ್ಭುತವಾದ ಒಂದು ಎಪಿಸೋಡ್ ಅನ್ನ ತಗೊಂಡು ನಿಮ್ ಮುಂದೆ ಬರ್ತಾ ಇದ್ದೀವಿ. ಆಸ್ ಯೂಶುವಲ್ ನನಗೆ ಈ ಟಾಪಿಕ್ ಏನನ್ ಗೊತ್ತಿಲ್ಲ. ನಿಮ್ಗೆ ಅನ್ನಿಸ್ತಿರ್ಬೋದು ನಾವು ನಾಟಕ ಮಾಡ್ತಿದ್ದೀವಿ ಅಂತ. 160 ಸಬ್ಸ್ಕ್ರೈಬರ್ಗೆ ಇಷ್ಟೊಂದೆಲ್ಲ ನಾಟಕ ಮಾಡಲ್ಲ ನಾವು, ಜಾಸ್ತಿ ಮಾಡ್ತೀವಿ ಇಷ್ಟೊಂದೆಲ್ಲ ಇಲ್ಲ. ಸೊ ನಮ್ದಿದು ಬಿ ಎ ಸರ್ಪ್ರೈಸ್. ನಮ್ ಕಾವೇರಿ ಅವರ ಆ ಬ್ರಹ್ಮಾಂಡದಂತ ತಲೆ ಒಳಗೆ ಪ್ರಶ್ನೆಗಳು ಮೂಡುತ್ತೆ. ನಾವು ಅದ್ರ ಬಗ್ಗೆ ಮಾತಾಡಿ ನಮ್ಮ ಟಿಪ್ಪಣಿಗಳನ್ನ ಡಿಸ್ಕಸ್ ಮಾಡ್ತೀವಿ. ನಿಮ್ಗೇನೋ ಅನ್ಸಿದ್ರೆ ನಿಮ್ಗೆ ಗೊತ್ತು. ಓಕೆ ಕಾವೇರಿ ಅವರೇ, ಪ್ಲೀಸ್ ಹೇಳಿ, ವಾಟ್ ಈಸ್ ದ ಥಿಂಗ್ ವಿ ಆರ್ ಡೂಯಿಂಗ್? ಏನ್ ಮಾಡ್ತಾ ಇದೀವಿ ಕನ್ನಡ? ಎಸ್, ಏನ್ ತಿಳ್ಕೊಳ್ತಾ ಇದ್ದೀರಾ ಇವತ್ತು? ಅಂದ್ರೆ ನಾನು ಐ ಥಿಂಕ್ ಈಗ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ನಡೀತಾ ಇದೆ ನನ್ನ ಲೈಫಲ್ಲಿ. ಸೊ ಅದನ್ನ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಅದೇ ಫೀಲ್ ಆಗ್ತಿದ್ಯಾ ನನಗೊಬ್ಳಿಗೇನ ಅಂತ ಇಂಡೈರೆಕ್ಟ್ಲಿ. ಸೊ ಇದು ಸ್ಪೆಸಿಫಿಕ್ ಏನಂದ್ರೆ, ಈಗ ನಾವು ಚಿಕ್ಕವರೆಲ್ಲ ಇದ್ದಾಗ ಯಾವಾಗ್ಲೂ ಹೇಳ್ತಿದ್ರು ಚೆನ್ನಾಗಿ ಓದಿ ಈಗ ಕಷ್ಟಪಟ್ಬಿಡಿ, ಅಂದ್ರೆ ದೊಡ್ಡವರಾದ್ಮೇಲೆ ಏನ್ ಕಷ್ಟ ಇರಲ್ಲ ಒಂದು. ಆಮೇಲೆ ಇನ್ನೊಂದು ಯಾವಾಗ್ಲೂ ಒಳ್ಳೇದ್ ಮಾಡ್ಬೇಕು. ಆಮೇಲೆ ಅಂದ್ರೆ ಎಲ್ಲರಿಗೂ ವಾಟ್ ಯು ಸೇ ಕೈಂಡ್ ಅನ್ನಕ್ಕೆ ಏನು ಕನ್ನಡದಲ್ಲಿ? ಒಳ್ಳೆ ಮಾತಾಡ್ಬೇಕು, ಒಳ್ಳೇದ್ ಮಾಡ್ಬೇಕು, ಅದೆಲ್ಲ ಒಳ್ಳೇದಿರ್ಬೇಕು, ಒಳ್ಳೇದಿರ್ಬೇಕು, ಕೇಡ್ ಬಯಸ್ಬಾರ್ದು. ಅದೇ ಅದು. ಆಮೇಲೆ ಇನ್ನೊಂದು ಇನ್ನೊಂದು ಹೇಳ್ತಾರಲ್ಲ, ನೀ ಕಷ್ಟಪಟ್ರೆ ಅದಾದ್ಮೇಲೆ ಫಲ ಸಿಕ್ಕೇ ಸಿಗತ್ತೆ, ನೀನ್ ಏನೇ ಇದ್ರು ಸಿಕ್ಕೇ ಸಿಗತ್ತೆ ಅನ್ಕೊಂಡೆಲ್ಲ ಹೇಳ್ತಾರಲ್ಲ. ಸೊ ಇದು ಟಾಪಿಕ್. ನಿಜ ಅಲ್ಲ, ಸುಳ್ಳ? ಸೊ ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಭಗವಂತನ ಹುಡ್ಕೊಂಡು ಹೋಗಿದ್ವಿ. ಸೊ ಅದಾದ್ಮೇಲೆ ದಿಸ್ ಇಸ್ ಅ ನ್ಯಾಚುರಲ್ ಪ್ರೋಗ್ರೆಷನ್. ಭಗವಂತ ಇದಾನ ಅಂತ ಪ್ರಶ್ನೆ ಮಾಡಿ ಆದ್ಮೇಲೆ ನಮ್ಮಾದ್ಮೇಲೆ ಫಲ ಯಾವಾಗ ಬರುತ್ತೆ? ಇದಾರೆ ಅಂತ ಅನ್ಕೊಳ್ಳೋದೇನಿಲ್ಲ, ಇದಾರೆ. ಸೊ ಇದ್ರಲ್ಲಿ ಏನಾಗ್ಬೇಕು ನಿಮ್ಗೆ? ಏನ್ ಸಂಶಯಗಳೇನಿದೆ? ಆಗ್ತಾ ಇಲ್ವಾ? ನಿಮಗ್ ಫಲ ಸಿಗ್ಲಿಲ್ವಾ ಇಲ್ಲಿ ತನಕ ಅನ್ಕೊಂಡಿದ್ದು, ಕಾದಿದ್ದಕ್ಕೆ, ಓದಿದ್ದಕ್ಕೆ ಒಳ್ಳೆ ಕೆಲ್ಸ ಬಂದಿಲ್ವಾ? ಸಿಕ್ಕಿದೆ. ತೊಂದ್ರೆ ಏನಾಗ್ತಿದೆ ನಿಮ್ಗೆ? ನೀನು ಈ ನ್ಯೂಸ್ ಅಲ್ಲಿ ಡಾಕ್ಟರ್ಸ್ ಇರ್ತಾರಲ್ಲ ಅಂತ ಮಾತಾಡ್ತಾ ಇದ್ದೆ. ಪ್ರಶ್ನೆಗೂ ಹೇಳಿ, ಏನ್ ಪ್ರಶ್ನೆ ಎಕ್ಸಾಕ್ಟ್? ಏನ್ ವಾಟ್ ಈಸ್ ದ ತೊಂದ್ರೆ? ತೊಂದ್ರೆ ಅಲ್ಲ, ಅಂದ್ರೆ ಈಗ ಒಂದು ಅಹಿಂಸಾ, ಆಮೇಲೆ ಯಾವಾಗ್ಲೂ ಒಳ್ಳೇದ್ ಮಾಡೋದು ಅದೆಲ್ಲ ಹೇಳ್ತಾರೆ. ಅದ್ ನಿಜ ಅಲ್ಲ, ನನ್ ಪ್ರಕಾರ ಕಂಪ್ಲೀಟ್ ನಿಜ ಅಲ್ಲ. ಎಸ್, ನಾವ್ ಟ್ರೈ ಮಾಡ್ಬೇಕು. ಬಟ್ ನಿನ್ನ ಪ್ರಕಾರ ಮಕ್ಕಳಿಗೆ ನಾಯಿ ಹೊಡೆದಂಗ್ ಹೊಡಿ, ಜನಕ್ಕೆ ಎಲ್ಲರಿಗೂ ಕೆಟ್ಟದ್ ಬಯಸು, ಗಂಡಲ್ಲಿ ಗುಂಡಿಟ್ಟು ಸಾಯಿಸು ಅಂತ ಅಲ್ಲ. ಆತರ ಅಂತೂ ಹೇಳಿ ಬೆಳೆಸಕ್ ಆಗಲ್ಲ ಅಲ್ಲ. ಇದಂದ್ರೆ ಮೋರ್ ದೆನ್ ಇದು ನನ್ನ ಪ್ರಕಾರ ಇದು ಅಡಲ್ಟ್ ಆದ್ಮೇಲೂ ಅಪ್ಲಿಕಬಲ್ ಇದೆಯಾ ಇಲ್ವಾ ಅಂತ ಅಷ್ಟೇ. ಅಂದ್ರೆ ಸ್ವಲ್ಪ ಮಾಡಿಫಿಕೇಶನ್ಗಳು ಮಾಡ್ಬೇಕಾಗ್ತದೆ. ಹೇಳ್ಕೊಡ್ಬೇಕಾದ್ರೆ ಒಳ್ಳೇದ್ ಏನನ್ನ ಅಂತ ಹೇಳ್ಕೊಡ್ಬೇಕು. ಈಗ ನಾರ್ಮಲಿ ಇದೆಲ್ಲ ಹೇಳ್ಕೊಡೋದ್ರಿಂದ ವಾಟ್ ಈಸ್ ಕರೆಕ್ಟ್, ವಾಟ್ ಈಸ್ ರಾಂಗ್, ಏನ್ ಕರೆಕ್ಟ್ ಸರಿ ಏನ್ ತಪ್ಪು ಅಂತ ಗೊತ್ತಾಗೋಂಗ್ ಹೇಳ್ಕೊಡ್ಬೇಕು. ಬಟ್ ಬೆಳಿತಾ ಬೆಳಿತಾ ಯಾರಿಗ್ ಸರಿಯಾಗಿ ಕೊಡ್ಬೇಕು, ಯಾರಿಗ್ ಕೆಟ್ಟದಾಗ ಕೊಡ್ಬೇಕು ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾ ಏನಂತ ಇದ್ದೀನಿ ಅಂತ. ಬಟ್ ಜನರ ಪ್ರಕಾರ ನಿಮ್ಮ ಬದಲಾವಣೆ ಮಾಡ್ಕೊಳ್ಳೋದನ್ನು ಕಲಿಸ್ಬೇಕು. ಬರೀ ಇಫ್ ಯು ಲರ್ನ್ ನಾನ್ ಈಗ ಕನ್ನಡ ಹಿಂದಿ ಸೀರಿಯಲ್ಸ್ ಅಲ್ಲೆಲ್ಲ ಇರ್ತಾರಲ್ಲ, ನನಗೆ ಎಷ್ಟೇ ಕೆಟ್ಟದ್ ಮಾಡ್ಲಿ ನಾನ್ ಮಾತ್ರ ಒಳ್ಳೇದ್ ಮಾಡ್ತೀನಿ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್, ಆತರ ಬದುಕಕ್ ಆಗೋದಿಲ್ಲ. ಬಟ್ ನೀವು ಬಟ್ ನಾನದು ಇದನ್ನ ನಿಮ್ ಮಕ್ಳಿದ್ದಾಗ ಹೇಳ್ಕೊಡ್ಲೇಬೇಕು. ಇಲ್ಲಾಂದ್ರೆ ಮುಂದೆ ಬೆಳೆದು ಈಗೆಲ್ಲ ಹೇಳ್ಕೊಟ್ಟೆ ನಾವು ಬೆಳೆದು ಯಾವ ತರ ಆಗಿದ್ದೀವಿ, ಎಲ್ಲ ಒಳ್ಳೊಳ್ಳೆ ಮಾತುಗಳನ್ನ ತಿಳಿದು. ಈಗ ಏನೋ ಹೇಳ್ಕೊಡ್ದಿರೋ ಮಕ್ಕಳು ಇಲ್ಲ. ಇನ್ನ ಯಾಕೆ ಹೇಳ್ತಾರ ಗೊತ್ತಾ? ಈಗ ಚಿಕ್ಕವರಿಂದಾಗ ಯಾವಾಗ್ಲೂ ಒಳ್ಳೇದ್ ಮಾತಾಡ್ಬೇಕು, ಏನಿದ್ರು ತುಂಬಾ ಜಗಳಾಡ್ಬಾರ್ದು, ಅದೆಲ್ಲ ಜನರಲ್ ಆಗಿ ಕಲ್ತಿರೋದು, ಹೇಳ್ಕೊಟ್ಟಿರೋದು ಅದೆಲ್ಲ ಇದೆ. ಬಟ್ ಎಷ್ಟೊಂದ್ ಜನಕ್ಕೆ ಹೆಂಗಾಗಿದೆ ಅಂದ್ರೆ ಅದರಿಂದ ಇವ್ರು ಬೇಜಾರ್ ಮಾಡ್ಕೋತಾರೆ, ಅದಕ್ಕೆ ನನಗೇನ್ ಫೀಲ್ ಆಗ್ತಿದೆ ಹೇಳ್ಬಾರ್ದು, ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಈಗ ಸಿಂಪಲ್ ಹೆಂಗ್ ಹೇಳ್ಬೇಕು, ಈಗ ನಮ್ ಕೆಲ್ಸದಲ್ಲಿ ಏನೋ ನಡೀತಾ ಇದೆ, ಅವ್ರು ಏನ್ ಮಾಡ್ತಾ ಇದಾರೆ, ನಾನು ಏನ್ ಮಾಡಕ್ ಸಾಧ್ಯ ಇದೆ, ನನ್ ಕೆಲ್ಸ ಮಾಡ್ಕೊಂಡು ನಾನು ಒಳ್ಳೇದ್ ಮಾಡ್ಕೊಂಡು ಇರ್ಬೇಕು ಅಂತ ಎಷ್ಟೊಂದ್ ಜನ ಇರ್ತಾರೆ. ಅದು ವರ್ಕ್ ಆಗಲ್ಲ ಲೈಫಲ್ಲಿ. ಸೊ ಹಂಗೆ ಎಷ್ಟೊಂದು ಹೌ ಕ್ಯಾನ್ ಅಂದ್ರೆ ಹೌ ಎಲ್ಸ್ ಟು ಪುಟ್ ಇಟ್ ಅಂದ್ರೆ ಈಗ ಸೊ ಈ ಸಿನಾರಿಯೋಗಳು ಎಂಥ ಡಿಫ್ರೆಂಟ್ ಸಿನಾರಿಯೋಸ್ ಇರುತ್ತಲ್ಲ. ಸೊ ನಿನ್ ಮೈಂಡ್ ಅಲ್ಲಿ ಏನಾದ್ರು ಇದೆಯಾ, ನಾನ್ ಚಿಕ್ಕವರಿದ್ದಾಗ ಇದ್ ಕಳ್ತಿದ್ದೆ ಬಟ್ ಅದ್ ವರ್ಕ್ ಆಗಲ್ಲ ಈಗ ಅನ್ನೋದ್ ಸ್ಥಿತಿ? ಅಲ್ಲ, ಐ ಥಿಂಕ್ ಆ ಲೆಕ್ಕದಲ್ಲಿ ಏನೇನ ನ್ಯಾಯವಾಗಿ ಹೇಳ್ಕೊಡ್ತಾರಲ್ಲ,
ದಟ್ ವಿಲ್ ನಾಟ್ ಇನ್ ಜನರಲ್ ವರ್ಕ್. ಏನೋ ತುಂಬ್ತಂತಲ್ಲ. ಇಲ್ಲ, ನಂಗೇನೋ ಮೆಸೇಜ್ ಬಂತು. ಓಕೆ, ನಾ ರೆಕಾರ್ಡಿಂಗ್ ನಿದ್ದೋಯ್ತಾ? ಹಾ, ಅಲ್ಲ, ಈಗ ಚಿಕ್ಕ ವಯಸ್ಸಲ್ಲಿ ನಾರ್ಮಲ್ ಆಗಿ ಹೇಳ್ಕೊಡೋದನ್ನೇ ಟ್ವೀಕ್ ಮಾಡ್ಬೇಕು ಅನ್ಸುತ್ತೆ. ನೀ ಹೇಳದ್ ಕೇಳಾದ್ಮೇಲೆ ನನಗೂ ಹೌದು ಅನ್ನಿಸ್ತಾ ಇದೆ. ಅದೇ ಒಳ್ಳೆಯವರಿಗೆ ಒಳ್ಳೇದ್ ಮಾಡು ಅಂತ ಹೇಳ್ಕೊಡ್ಬೇಕು ಹೊರತಾಗಿ ಎಲ್ಲರಿಗೂ ಒಳ್ಳೇದಲ್ಲ. ಒಳ್ಳೆಯವರಿಗೆ ಒಳ್ಳೇದ್ ಮಾಡು, ದುಷ್ಟರಿಂದ ದೂರ ಇರು ಅಂತ ಹೇಳ್ಕೊಡ್ತಾರಲ್ಲ. ನಿನಗೇನಾರೋ ದುಷ್ಟದಿಂದ ಏನಾರೋ ತೊಂದರೆ ಆದಾಗ ಅವ್ರ ವಿರುದ್ಧ ನಿಂತ್ಕೋ. ಸೊ ಈ ತರದ್ ಐ ಥಿಂಕ್ ಟ್ವೀಕ್ಡ್ ಲೆಸನ್ಸ್ ಅನ್ನು ಹೇಳ್ಕೊಡೋದು ವೆರಿ ನೆಸೆಸರಿ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಆಕ್ಚುಲಿ ಆಲ್ ದಿಸ್ ವಾಟ್ ಎವರ್ ಹೇಳ್ಕೊಡೋದು ಒಳ್ಳೆ ಗುಣಗಳು ಎಲ್ಲ ಮೋಸ್ಟ್ಲಿ ಇದನ್ನೆಲ್ಲ ಕಲಿಯುಗದಲ್ಲಿ ಬರ್ದಿರ್ಲಿಲ್ಲ, ಮುಂಚೆ ಬರ್ದಿದ್ರು. ಬಟ್ ಕಲಿಯುಗಕ್ಕೆ ಬಂದಾಗ ಅದು ಅಪ್ಗ್ರೇಡ್ ಆಗಿಲ್ಲ. ಕಲಿಯುಗದಲ್ಲಿ ನಮ್ಮಂತ ಒಳ್ಳೆ ಜನಗಳನ್ನ ಬಿಟ್ಟು ಬೇರೆ ಪಾಪಿಗಳು ಇದ್ದಾರೆ, ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಲ್ಲ. ಹಾ, ಅಂದ್ರೆ ಬಟ್ ಹಂಗಿದ್ದಾಗ ಐ ಥಿಂಕ್ ಬೇಸಿಕ್ ಅದು ರಿಸೆಟ್ ಆಗ್ಬೇಕು ಸಿಸ್ಟಮ್ದು ಅಲ್ವಾ. ಬಟ್ ಈಗ ನನಗೆ ಹೇಳ್ಕೊಟ್ಟಿದ್ದು ಅದು ನನ್ನ ಮೊದಲನೇ ಪಾಯಿಂಟು. ಬಟ್ ನನಗೆ ಹೇಳ್ಕೊಟ್ಟಿದ್ದಲ್ಲಿ ಬಹಳಷ್ಟು ಅಂದ್ರೆ ನೀ ಅಂದಂಗೆ ಆಯ್ತು, ಒಳ್ಳೆ ನಿನ್ನ ಸುಖಕ್ಕೆ ಅಂದ್ರೆ ನೀನ್ ಕಷ್ಟಪಡೋ ಫಲ ಬರುತ್ತೆ, ಕಾದು ಕಾದು ಫಲ ಬಂದು ಕೂದಲೆಲ್ಲ ಉದ್ರೋಗ್ಬಿಡ್ತು. ನಂದು ಇರೋಬರೋ ಕೂದಲೆಲ್ಲ ಉದ್ರೋಗ್ಬಿಡ್ತು. ಫಲ ಇಲ್ಲ, ಸೀತಾಫಲನೂ ಇಲ್ಲ ಅಂದ್ರೆ ಬರುತ್ತೆ ಹಂಗಂತ ಹೇಳಿ ಐ ಆಮ್ ನಾಟ್ ಗ್ರಾಟಿಟ್ಯೂಡ್ ಇಲ್ದೇ ಇರೋ ಹಂಗೆ ಏನಿಲ್ಲ. ಈಗ ಅದೇನಲ್ಲ ತುಂಬಾ ಏನ ಹೇಳಕ್ಕೂ ಭಯ ನನಗೆ. ಭಗವಂತ ಹೌದಾ ಮಗನೇ ಏನೂ ಇಲ್ವಾ ತಥಾಸ್ತು ಅಂದ್ಬಿಡ್ತಾನೆ. ಬಟ್ ಇನ್ ಜನರಲ್ ಐ ಥಿಂಕ್ ನೀ ಅಂದಿದ್ದೆ ಅನ್ಸತ್ ನಂಗೆ, ಕಾಯ್ಕೊಂಡಿದ್ರೆ ಫಲ ಬರುತ್ತೆ. ಬಟ್ ನಾನು ಈಗ ದೊಡ್ಡೋರಿಗೆ ವಿರುದ್ಧವಾಗಿ ಮಾತಾಡಬಾರ್ದು ಅಂತ ಒಂದು ಕಲ್ತ್ಕೊಂಡೆ. ಅದನ್ನ ನಾನು ಮಾಡಿಫೈ ಮಾಡಿದ್ದೇನೆ, ಸಿಸ್ಟಮ್ ಅಪ್ಡೇಟ್ ಆಗಿದೆ. ಈಗ ಯಾರು ಹೇಗ್ ಮಾತಾಡ್ತಾರೆ ಅವ್ರಿಗೆ ಆ ತರ ಮಾತಾಡ್ಬೇಕು ಅಂತ. ಈಗ ಯಾರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ, ಯಾರು ಗೌರವ ಕೊಟ್ಟು ಮಾತಾಡ್ತಾರೆ ಅವ್ರಿಗೆ ಗೌರವ ಕೊಡಿ. ಯಾರು ನಿಮಗೆ ಗೌರವ ಕೊಡೋದಿಲ್ಲ ಅವ್ರಿಗೆ ಹೇಗೆ ಕೊಡ್ತಾರೆ ಹಾಗೆ ಕೊಡಿ. ಸೊ ಈ ತರದ್ದು ಈಗ ಯಾವಾಗೂ ದೊಡ್ಡವರು ಏನು ತಪ್ಪು ಮಾಡಲ್ಲ. ಅದೊಂದು ಎಪಿಸೋಡೇ ಮಾಡ್ಬೇಕಂತಿದೆ ನನಗೆ. ಮಕ್ಕಳಿಗೆ ಮೋಸ್ಟ್ಲಿ ಮಕ್ಕಳಿಗೆ ನಾವು ದೊಡ್ಡವರಾಗಿದ್ದೀವಿ ಈಗ. ಬಟ್ ನನ್ನದು ಈಗ ನನ್ನ ಕಾವೇರಿ ಹೆಂಗೆ ತಲೆಗೆ ಹೊಡ್ದಂಗೆ ಹೇಳ್ಬಿಡ್ತಾಳೆ ಅಂದ್ರೆ ಮರ್ತೋಗ್ಬಿಡುತ್ತೆ ನನ್ನ ಥಾಟ್. ತನ್ನ ಏನು ಯೋಚನೆಗಳಿತ್ತು ಅನ್ನೋದೇ ಮರ್ತೋಗ್ಬಿಡುತ್ತೆ ನಂಗೆ. ನೀನ್ ಹೇಳು ನಿನಗೇನು, ನೀನು ಒಂದು ವಿಷಯ ಹಿಂಗೆ ಅನ್ಕೊಂಡು ಅದನ್ನೇ ನಂಬ್ಕೊಂಡು ಬಂದು ಬೆಳೆದೆ, ಆಮೇಲೆ ಅನ್ನಿಸ್ತು ಅದು ಅಲ್ವೇ ಅಲ್ಲ, ಹಂಗಿರ್ಲೇಬಾರ್ದು ಅಂತ. ಐ ಥಿಂಕ್ ಒಂದಂತೂ ನೀ ಕಷ್ಟಪಡು, ಅಂದ್ರೆ ಮೇನ್ ಶೋ ಆಫ್ ಮಾಡ್ಬೇಡ ಅಂತ ಹೇಳ್ಕೊಡ್ತಾರಲ್ಲ ಚಿಕ್ಕವರಿದ್ದಾಗ. ಅಟ್ಲೀಸ್ಟ್ ನನ್ಗೆ ಅದನ್ಸಿದ್ದು ಕೆಲಸ ಮಾಡ್ಬಿಟ್ಟು ಶೋ ಆಫ್ ಮಾಡ್ಲಿಲ್ಲ ಅಂದ್ರೆ ಕೆಲಸ ವೇಸ್ಟ್. ನನ್ಗೆ ಅದು ಫೀಲಿಂಗ್ ಇದೆ ಈಗ. ಯಾಕಂದ್ರೆ ಮುಂಚೆ ಈಗ ಕೆಲಸ ಜಾಯಿನ್ ಆದ್ಮೇಲೆ ಅಥವಾ ಈ ನಮ್ಮ ಪಾಡಿಗೆ ಅಷ್ಟು ಅದೆಲ್ಲ ಅನ್ಕೊಂಡ್ರೆ ನಾ ಶೋ ಆಫ್ ಮಾಡ್ಲಿಲ್ಲ ಅಂದ್ರೆ ಎಲ್ಲೂ ಹೋಗಲ್ಲ ಇದು ಒಂದು ಅಲ್ವಾ. ಅಂದ್ರೆ ನಾವು ಮಾಡ್ತಾ ಇಲ್ಲ, ಎಲ್ಲೋ ಹೋಗ್ತಾ ಇಲ್ಲ ಆ ಲಾಜಿಕ್ಕಿನ ಪ್ರಕಾರ. ಬಟ್ ಅದೇ ಅಂಡ್ ಹೆಂಗ್ ಹೇಳ್ತಾರಂದ್ರೆ ನೀ ಏನೇ ಇರು ಕೆಲಸ ಮಾಡ್ತಾ ಇದ್ರೆ ನಿನ್ಗೆ ಅದಕ್ಕೆ ದೇವ್ರು ಯಾವಾಗ್ಲೂ ಫಲ ಕೊಡ್ತಾರೆ ಅಂತ. ನಾವು 1 ವರ್ಷ ಆಗಕ್ ಬಂತು ಕೆಲಸ ಮಾಡಿ 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 ಈ ಪಾಡ್ಕಾಸ್ಟ್ಗೆ. ಗ್ರೇಟ್ಫುಲ್ ಟು 160 ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ವೆರಿ ಮಚ್. 161 ಬೇರೆಯವ್ರು ಎಲ್ಲಿದ್ದಾರೆ ಅಲ್ವಾ. ಇಷ್ಟು ಕಷ್ಟಪಟ್ಟು ಕರೆಕ್ಟ್ ಬಿಯಾಂಡ್ ಗ್ರಾಟಿಟ್ಯೂಡ್ ಮಾತಾಡ್ತಿದ್ವಿ. ವಿ ಆರ್ ಹ್ಯಾಪಿ. ದೇರ್ ಇಸ್ ಗ್ರಾಟಿಟ್ಯೂಡ್ ಪಾರ್ಟ್. ಕಷ್ಟ ಕೆಲಸದ ಬಗ್ಗೆ ಅಷ್ಟೇ ಯೋಚನೆ ಮಾಡು, ಫಲದ ಬಗ್ಗೆ ಯೋಚನೆ ಮಾಡ್ಬೇಡ. ಸೊ ಒಂದದು ಎಷ್ಟೇ ಇದ್ರು ಈಗ ಈ ರೆಸ್ಪೆಕ್ಟ್ ಅನ್ನೋದು ಯಾರಿಗೆ ಇದ್ರು ರೆಸ್ಪೆಕ್ಟ್ ಕೊಡ್ಲೇಬೇಕು ಅನ್ಕೊಂಡಿರುತ್ತಲ್ಲ. ಈಗ ಎಸ್ಪೆಷಲಿ ಕೆಲ್ಸದಿಂದಾನೇ ನನ್ನ ಲೈಫಲ್ಲಿ ಎಲ್ಲ ಲೆಸನ್ಸ್ ಕಲ್ತಿರೋದು ಬೇರೆ. ಬಟ್ ಅದೇ ಅನ್ಕೊಳ್ತೀನಿ, ಒಂದು ಮಟ್ಟಿಗೆ ರೆಸ್ಪೆಕ್ಟ್ ಕೊಡ್ಬಾರ್ದು. ಆ ಲಿಮಿಟ್ ಮೀರಿದ ಮೇಲೆ ರೆಸ್ಪೆಕ್ಟ್ ಕೊಡಕ್ ಆಗಲ್ಲ. ಸೊ ನನ್ ಮುಂಚೆ ಹೆಂಗಂತಿತ್ತು ಅಂದ್ರೆ ಯಾರೇ ಮೆಸೇಜ್ ಕೊಟ್ರು ಇದು ಬೈಸ್ಕೊತೀನಿ, ನಾನು ಯಾಕೆ ಮಾತಾಡಕ್ ಹೋದೆ ನಾನು, ಈಗ ಬೈತಾರೆ ಪ್ರಚಲ್. ಹೋಪ್ಸ್ ಇದ್ದೋರಿಗೆ ಬಗ್ಗೆ ನಾನು ನಿನ್ನ ಮೇಲೆ ಏನು ಹೋಪ್ಸ್ ಇಲ್ಲ ನನಗೆ. ದೆನ್ ಓಕೆ, ಬೈಸ್ಕೊಳೋದಿಲ್ಲ ಅಂದ್ರೆ ಓಕೆ. ಅಲ್ಲ ಹೆಂಗ್ ಹೇಳ್ತಾರ ಗೊತ್ತಾ, ಯಾವಾಗ್ಲೂ ಯಾರೇ ಹೇಳಿದ್ರು ಅದಕ್ಕೆ ಉತ್ತರ ಕೊಡ್ಬೇಕು ಅದು ಇದು ಅಂತ. ಈ ಕೆಲ್ಸದಲ್ಲಿ ಇತ್ತಿತ್ತನ್ನೇ ಕ್ವಶನ್ 200 ಸತಿ ಕೇಳಾದ್ಮೇಲೆ ಎಷ್ಟ್ ಸತಿ ಉತ್ತರ ಕೊಡಕ್ ಸಾಧ್ಯ ಅದಕ್ಕೆ ಹೇಳು.
ಬಟ್ ಇದು ಕೆಲಸದಲ್ಲಿ ಉತ್ತರ ಈ ಪಾಠ ನಿನ್ ಚಿಕ್ಕ ವಯಸ್ಸಲ್ಲಿ ಯಾರು ಹೇಳ್ಕೊಟ್ರು? ನಂಗೆ ಇದೊಂದ್ ಸ್ವಲ್ಪ ಇದು ಪಾಠ ಸ್ವಲ್ಪ ಸರಿ ಕೂಡ್ತಾ ಇಲ್ಲ ನನ್ಗೆ. ನಾನು ಯಾರೇನೇ ಕೇಳಿದ್ರು ಉತ್ತರ ಕೊಡ್ಬೇಕು. ಇಟ್ಸ್ ಅ ಫಾರ್ಮ್ ಆಫ್ ರೆಸ್ಪೆಕ್ಟ್ ಅಲ್ವಾ? ಸುಮ್ನೆ ಸೀನ್ಸ್ ಆನ್ ಮಾಡಿದ್ರೆ ಆಕ್ಚುಲಿ ಉತ್ತರ ಅಂದ್ರೆ ಕಾವೇರಿ ನಾ ಒಪ್ತೀನಿ ಆ ತರ ಮಾಡ್ಬೇಕು ಅಂತ. ಬಟ್ ಯಾವ ಪಾಠನ ಕಲ್ತೇ ಇಲ್ಲ ಅಲ್ಲ. ಈ 200 ಸಲ ಕೇಳಕ್ಕಲ್ಲ, ಒಂದ್ಸಲ ಕೇಳಿದ್ರು ನೀನ್ ಉತ್ತರ ಕೊಡೋದಿಲ್ಲ. ನಾನು ಕಲ್ತಿದ್ದನ್ನ ನಾನ್ ಮರ್ತು ಬಿಡ್ತೀನಿ. ಈಗ ಒಳ್ಳೊಳ್ಳೆ ಮಾತುಗಳನ್ನು ಮರಿಬಾರ್ದು ಅಂತ ಹೇಳ್ಕೊಟ್ಟಿಲ್ಲ ಚಿಕ್ಕವಳಿದ್ದಾಗ ನಿನಗೆ? ಸೊ ಬೇಸಿಕ್ಲಿ ನಂದು ಒಂದಿದೆ. ನಂದೇನಿದೆ ಥಾಟು ಅಂದ್ರೆ ಒಳ್ಳೋರಿಗೆಲ್ಲ ಒಳ್ಳೇದೇ ಆಗತ್ತಂತಾರಲ್ಲ, ಅದು ಸುಳ್ಳು. ಕಂಪ್ಲೀಟ್ ಸುಳ್ಳು. ಅದು ಅಂದ್ರೆ ಈಗ ನನ್ನ ಎಕ್ಸಾಂಪಲ್ ತಗೊಳ್ಳೋದೇ ಇಲ್ಲ. ನನ್ನ ಎಕ್ಸಾಂಪಲ್ ತಗೊಳ್ಳೋದೇ ಇಲ್ಲ. ದೇವ್ರ ಎಣ್ಸಿ ನಾವ್ ಚೆನ್ನಾಗೇ ಇದ್ದೀವಿ. ಐ ಆಮ್ ಟೇಕಿಂಗ್ ಆಫ್ ಎಕ್ಸಾಂಪಲ್ಸ್ ಯಾರ್ ಹೂ ಆರ್ ಅಂಡರ್ ಪ್ರಿವಿಲೇಜ್ಡ್, ಏನೂ ಇಲ್ದಿದ್ದವ್ರಿಗೆ ಅಂತಾರಲ್ಲ ಕೊನೆಗೆಲ್ಲ ಒಳ್ಳೇದಾಗೇ ಆಗತ್ತೆ ಅಂತಾರೆ. ಸುಳ್ಳದು. ನಾಟ್ ನೆಸೆಸರಿಲಿ ಎಲ್ಲರಿಗೂ ಹ್ಯಾಪಿ ಎಂಡಿಂಗ್ ಫಿಲಮ್ ಅಲ್ಲಿ ತೋರಿಸೋ ಹಂಗೆ ನಿಜ ಜೀವನದಲ್ಲಿ ಆಗತ್ತೆ ಅನ್ನೋದು ಗ್ಯಾರಂಟಿನೇ ಇಲ್ಲ. ಎಷ್ಟೊಂದ್ ಜನ ಬಡವರಾಗೆ ಹುಟ್ಟು ಬಡವರಾಗೆ ಸಾಯ್ತಾರೆ. ಖುಷಿ ಇರಲ್ವಾ ಅಂತ ಹೈಪೋಥೆಟಿಕಲಿ ಮಾತಾಡ್ಬೋದು. ಹಂಗ್ ಮಾತಾಡೋರು ನೀವು ಬಡವರಾಗಿ ತೋರಿಸಿರೋಣ. ಅದೊಂದು ರೀಲ್ ನೋಡಿದ್ದೆ ನಾನು. ಈಗ ನೀನು ಶ್ರೀಮಂತನಾಗಿ ಖುಷಿಯಾಗಿರ್ತೀಯ, ಶ್ರೀಮಂತನಾಗಿ ದುಃಖವಾಗಿರ್ತೀಯ, ಬಡವನಾಗಿ ಖುಷಿಯಾಗಿರ್ತೀಯ ಅಂತ ಜನ ಬಡವ್ರು ತಗೊಂತಾರೆ. ಅನ್ನದ ಪಾತ್ರ ತೆಗಿತಾರೆ, ಅನ್ನದ ಪಾತ್ರ ಖಾಲಿ ಇರುತ್ತೆ, ಖಾಲಿ ಇದೆ ಬಡವರಾಗಿ ಖುಷಿ ಇರೋದು ಅಂತ. ಸೊ ಐ ಡೋಂಟ್ ಥಿಂಕ್ ಸೊ. ಈಗ ಒಳ್ಳೇದೇ ಆಗತ್ತೆ. ಆಮೇಲೆ ನೀನು ಕೊನೆಗೆ ಇವೆನ್ಚುಲಿ ನಿಂಗೆ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅನ್ನೋದು ಅದು ನನ್ನ ಪ್ರಕಾರ ತಪ್ಪು. ಅದನ್ನ ಏನ್ ಕಲ್ಕೊಂಡ್ ಬಂದಿರ್ತೀಯ ಅದು ನಿಜವಾಗ್ಲೂ ಆಗಲ್ಲ ಜೀವನದಲ್ಲಿ. ನಾನ್ ನಂದಂತ ಹೇಳ್ತಾ ಇಲ್ಲ. ಐ ಹ್ಯಾವ್ ಬೀನ್ ಪ್ರಿವಿಲೇಜ್. ನನಗೆ ಕೊಡ್ತಾ ಐ ಆಮ್ ವೆರಿ ಗ್ರಾಟಿಟ್ಯೂಡ್. ಅವ್ರಿಗೂ ಗ್ರಾಟಿಟ್ಯೂಡ್ ಇರುತ್ತೆ, ಅಯ್ಯೋ ಬದ್ಕಕಾರೋ ಬಿಟ್ಟಿದ್ದಾನಲ್ಲ ಅಂತ. ಬಟ್ ಈಗ ನೀ ಡಿಫ್ರೆನ್ಸ್ ನೋಡಿದಾಗ ಸ್ವಲ್ಪ ಜನಕ್ಕೆ ಎಷ್ಟೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಜನಕ್ಕೆ ಏನೂ ಕೊಡ್ದಿದ್ದಾಗ ಅದು ಜನರಲೈಸ್ ಮಾಡಕ್ ಆಗಲ್ಲ. ಎಸ್ಪೆಷಲಿ ಈಗ ನೋಡಿದ್ರೆ ಈಗ ಮನೆಗ್ ಬಂದ್ಬಿಟ್ಟು ಕೆಲಸ ಮಾಡ್ತಾರಲ್ಲ, ಅವ್ರು ಮಾಡೋ ಅಷ್ಟು ಕೆಲಸ ನಾವ್ ಮಾಡಲ್ಲ. ಅಂದ್ರೆ ನಮ್ದು ಇಬ್ರದು ಬೇರೆ ಬೇರೆ ಟೈಪ್ ಆಫ್ ಕೆಲಸ, ಅದೆಲ್ಲ ಬೇರೆ, ಕರೆಕ್ಟು. ಬಟ್ ಎಷ್ಟು ಕಷ್ಟ ಅಲ್ಲ, ಲೈಕ್ ಎವ್ರಿ ಮಿನಿಟ್ ಅವ್ರು ಇಷ್ಟೆಲ್ಲ ಕಷ್ಟ ಪಟ್ಬಿಟ್ಟು ಬೇಸಿಕ್ ಮಿನಿಮಮ್ ಲೈಫ್ ಬೇರೆ ಇರುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ಲ ಪಾಪ ಅವ್ರಿಗೆ. ಎಷ್ಟೇ ಕಷ್ಟ ಪಟ್ರು ಗುಡ್ ಇನಫ್ ಅಂದ್ರೆ ಈಗ ಅನ್ಬೋದು, ನೀವು ಮಾಡ್ಬೋದಲ್ಲ ಇದಕ್ಕಿಂತ ಹೆಚ್ಚು ಅಂದ್ರೆ. ಈಗ ನಿನ್ನ ಕೈಯಲ್ಲಿ ಎಷ್ಟು ಮಾಡಕ್ಕಾಗತ್ತೆ ಅಷ್ಟು ಮಾಡ್ಬೋದು. ಭಗವಂತ ಎಲ್ಲರದು ಫೇಟ್ ಡಿಸೈಡ್ ಮಾಡಿರ್ತಾನೆ ಅಂದಾಗ ಒಬ್ರಿಗೆ ಆ ತರ ಇನ್ನೊಬ್ರಿಗೆ ಈ ತರ ಯಾಕೆ? ಡಿಸ್ಕಷನ್ ಆಫ್ ಕರ್ಮ, ನಿಂದ ಹಿಂದಿನ ಜನ ಕರ್ಮ. ಈಗ ಭಗವಂತನೇ ಬರ್ದು ಕರ್ಕೊಂಡ್ ಬಂದಿದ್ರೆ ಆ ತರ ಕರ್ಮನ ಅವರೇ ಅವ್ರ ಕೈಯಲ್ಲಿ ಮಾಡಿಸ್ಬಿಟ್ಟು ಆಮೇಲೆ ಅವರೇ ಅದ ಪನಿಷ್ಮೆಂಟ್ ಕೊಟ್ರೆ ಎಷ್ಟು ಸರಿ? ಈಗ ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಮಾತಾಡಿದ್ವಿ, ಇಟ್ ಈಸ್ ನಾಟ್ ಆರ್ ವಿಲ್, ಇಟ್ಸ್ ಭಗವಂತಸ್ ವಿಲ್ ಅಂತ ಮಾತಾಡಿದೀವಿ. ಈಗ ಭಗವಂತ ಹೆಂಗ್ ನಡೆಸ್ತಾರ ಹಂಗ. ಈಗ ಹಂಗಾಗಿ ಅದು ಕೆಟ್ಟದಾಗಿ ಕರೆಕ್ಟ್. ನಾವೆಲ್ಲ ನಮ್ಮ ಸ್ವಲ್ಪ ಮತ್ತೆ ಏನೇನೋ ಮಾತಾಡಿದ್ವಿ. ಕ್ವೆಶ್ಚನ್ ಮಾಡ್ಕೊತಾ ಇದೀವಿ ಲಾಸ್ಟ್ ಎಪಿಸೋಡ್ ಅನ್ನು. ಈಗ ನಾವು ಕ್ವೆಶ್ಚನ್ ಮಾಡ್ತಾ ಇದ್ದೀವಿ. ಇಲ್ಲ ಐ ಆಮ್ ನಾಟ್ ಸ್ಟಿಲ್ ಕ್ವೆಶ್ಚನಿಂಗ್, ಬಟ್ ಐ ಡೋಂಟ್ ನೋ ವೈ ಇಟ್ ಈಸ್ ರಿಟರ್ನ್ ಡಿಫ್ರೆಂಟ್ಲಿ ಫಾರ್ ಪೀಪಲ್. ಯಾಕೆ ಜನಕ್ಕೆ ಅಂತ ಐ ಸ್ಟಿಲ್ ಬಿಲೀವ್ ಅಲ್ಲಿಂದ ಆಟ ನಡೆಯೋದು ನಮ್ಮ ಕೈಯಲ್ಲಿ ಏನಿಲ್ಲ ಅಂತ. ಬಟ್ ಅದು ಯಾಕೆ ಬೇರೆ ಇರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಐ ಡೋಂಟ್ ನೋ. ಬಟ್ ಅದೇ ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಜ್ಞಾನ. ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡು, ನೀವು ಒಳ್ಳೇದಾಗುತ್ತೆ. ಲೈಫಲ್ಲಿ ಕಲಿಬೇಕು, ಎಕ್ಸ್ಪೀರಿಯನ್ಸ್ ಇಂದ ಕಲ್ತ್ಬಿಟ್ಟು ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡಿ, ಹೌದು, ಯಾರು ನಿಮಗೆ ಹೆಂಗ್ ಮಾಡ್ತಾರೋ ಆಮೇಲೆ ಅದೇ ದುಷ್ಟರಿಂದ ದೂರ ಇರಿ. ದುಷ್ಟರು ನಿಮ್ ಸುದ್ದಿಗೆ ಬಂದೆ ಗುದ್ದಿ, ಇಂಥವೆಲ್ಲ ಸ್ವಲ್ಪ ವಿ ಆರ್ ಗಿವಿಂಗ್ ಅಪ್ಡೇಟೆಡ್ ಜ್ಞಾನಗಳು. ದುಷ್ಟರು ಹತ್ರ ಬಂದೆ ಗುದ್ದಿ, ಕೆಟ್ಟೋರಿಗೆ ಕೆಟ್ಟದ್ ಮಾಡಿ. ನಿನ್ ಕಡೆಯಿಂದ ಒಂದೇ ಹೇಳು. ಎಲ್ಲಾನು ಗುದ್ದಾಕ್ಬಿಟ್ರಿ. ವಿಲನ್ ಕರ್ವ್ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಕಾವೇರಿ ವಿಲನ್ ಕರ್ವ್. ನೆಕ್ಸ್ಟ್ ಮಾರ್ವೆಲ್ ವಿಲನ್ ಅವಳೆ, ನಾನ್ ಹೀರೋ ಆಗಿ ಸಾಯಿಸ್ತೀನಿ ಅವಳನ್ನ. ದಟ್ ಇಸ್ ದ ಕ್ಲೈಮ್ಯಾಕ್ಸ್ ಆಫ್ ದ ಫಿಲಂ. ನೀನೆಲ್ಲ ಸಾಯಿಸ್ತಿರೋ, ದೇವ್ರು ಬಂದು ಸಾಯಿಸ್ತಾರಲ್ಲ. ಓಕೆ, ಸೊ ಎಸ್, ಇನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅಷ್ಟೇ, ನೀವ್ ಹೇಳಿ ನಿಮ್ಗೇನ್ ಅನ್ಸ್ತಾ ಇದೆ ಅಂತ. ನಿಮ್ಮ ಪ್ರಕಾರ ನೀವು ಇಲ್ಲಿ ತನಕ ಬಂದು ನೋಡಿ ಮೆಸೇಜ್ ಮಾಡೋ ಮನಸ್ಸಿದ್ರೆ, ನಾ ಏನು ಫೋರ್ಸ್ ಮಾಡಲ್ಲ. ನನಗೆ 160 ಜನ ಇದ್ದಾರೆ ನನ್ನ ಜೊತೆಲಿ, ಸಾಕು ನನಗೆ.
ಅಲ್ಲ ಬಟ್ ನಿಮಗೆ ವಿಚ್ ಎಕ್ಸಾಕ್ಟ್ ಯಾವ ಪಾಠ ಕಲ್ತಿದ್ದು ವಿಚ್ ಮೇಡ್ ನೋ ಸೆನ್ಸ್ ಹಿಂಗ್ ನಾವ್ ಯಾವ್ದಾದ್ರು ಹೇಳ್ಕೊಟ್ರಪ್ಪ ಬಟ್ ಮಾತಾಡಿಲ್ಲ ಅಂದ್ರೆ ಬೆಳೀತಿದ್ದಂಗೆ ಅದನ್ನು ಹೇಳಿ. ನಾವು ಬಹಳಷ್ಟು ಮಾತಾಡಿಲ್ಲ, ನಾವು ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ಟು ಅಲ್ಲೇ ನಾವು 15 ನಿಮಿಷದ ಎಪಿಸೋಡ್ ಪ್ರಾಮಿಸ್ ಮಾಡಿರೋದ್ರಿಂದ ಬಾಯ್ ಬದಿದಾರ ಮಾತಾಡೋದು ನಾವು. ಬಟ್ ನಿಮ್ಮ ಪ್ರಕಾರ ಆ ಥರದ್ದು ಏನಾರ ಇದ್ರೆ ಕಮೆಂಟಲ್ಲಿ ಬೊಗಳಿ, ಅಂದರೆ ಕಮೆಂಟಲ್ಲಿ ಬರೀರಿ, ಸಾರಿ ಓಕೆ ಬಾಯ್. ಪ್ಲೀಸ್ ಒಂದು ಶುಭರಾತ್ರಿ.